ನಮಸ್ತೆ. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ನಮ್ಮದು ಬೆಂಗಳೂರಿಂದ ಸಿಟಿಯಿಂದ ಒಂದು 10ರಿಂದ 12 ಕಿಲೋಮೀಟ್ರ್ ಒಳಗಡೆ ಬೇಗೂರು ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗ ಮಧ್ಯೆ ಬರುತ್ತೆ. ಬೇಗೂರು ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಒಂದು ಗೋಶಾಲ ಪ್ರಾರಂಭ ಮಾಡಿದ್ದೀವಿ. ಕಳೆದ ಒಂದು 13 ವರ್ಷದಿಂದ ನಡೆಸ್ತಾ ಇದ್ದೀವಿ ಶ್ರೀಕೃಷ್ಣ ಗೋಶಾಲ ಅಂತ. ಸಿಟಿಗೆ ಹತ್ರ ಇರೋದ್ರಿಂದ ಏನಪ್ಪ ಬೆಂಗಳೂರಲ್ಲೇ ಗೋಶಾಲ ಇದೆಯಾ ಅಂತ ಕೇಳ್ತಾರೆ ಕೆಲವರು. ಈಗ ನಮ್ಮ ಗೋಶಾಲೆ ಪ್ರಾರಂಭ ಮಾಡಿ 2013ರಲ್ಲಿ ಮನೆಗೆ ಅಂತ ಒಂದು 2 ಹಸು ತಂದ್ವಿ. ಫಸ್ಟ್ ನಾಟಿ ಹಸು ತರೋಣ, ಮನೆಗೆ ಮಕ್ಕಳಿಗೆ ನಮ್ಮ ತಂದೆ ತಾಯಂದ್ರಿಗೆಲ್ಲ ಚೆನ್ನಾಗಿರಲಿ, ಆರೋಗ್ಯಯುತವಾಗಿರಲಿ ಅಂತ ಕೇಳಿ ಒಂದು 2 ನಾಟಿ ಹಸು ತಂದ್ವಿ. ಮೊದಲು ಒಂದು 2 ಹಳ್ಳಿ ಕಾರ್ ತಂದ್ವಿ. ಆ ತರ್ತಾ ಏನಾಯ್ತು, ಹಂಗೆ ಸಾಕ್ತಾ ನಮ್ಮ ಸ್ನೇಹಿತರು ಮನೆಯವರು ಅವರು ಇವರು ಎಲ್ಲ ಬಂದು ನೀವು ಮಾತ್ರ ನಾಟಿ ಹಾಲು ಕುಡಿತೀರಾ, ನಮಗೂ ನಾಟಿ ಹಾಲು ಬೇಕು ಅಂತ ಹೇಳಿದ್ಮೇಲೆ ಆಮೇಲೆ ಗೀರ್ ಹಸುಗಳು ಹಂಗೆ ಹುಡುಕ್ತಾ ಹೋದಾಗ ಗೀರ್ ಹಸುಗಳು ಯಥೇಚ್ಛವಾಗಿ ಹಾಲು ಕೊಡ್ತವೆ, ಹಾಲಲ್ಲಿ ಚಿನ್ನದ ಅಂಶ ಇದೆ ಅಂತೇಳಿ ಗೊತ್ತಾಗಿ ಗೀರ್ ಹಸುಗಳು ಒಂದು 10 ತಂದ್ವಿ. ಈಗ ಬೆಳೆಸ್ತಾ ಒಂದು ಹವ್ಯಾಸ ಬೆಳ್ಕೊಂಡು ನಮ್ಮ ದೇಶಿ ತಳಿಗಳು ಎಷ್ಟಿದೆ ಅದೊಂದು ಇಂಟ್ರೆಸ್ಟಿಂಗಾಗಿ ಹುಡುಕ್ತಾ ಅದೊಂದು 76 ಹಸುಗಳಿತ್ತು 1947ರಲ್ಲಿ. ಈಗೆಲ್ಲ ಕ್ಷೀಣಿಸ್ತಾ ಒಂದು 36 ತಳಿ ಉಳ್ಕೊಂಡಿದೆ ಅನ್ನೋದು ಒಂದು ಮಾಹಿತಿ ಬಂತು ಸಂಗ್ರಹ ಮಾಡ್ತಾ. ಆ ವಿಚಾರವಾಗಿ ನಾವು ಯಾಕೆ ನಮ್ಮ ಜನ್ರೇಷನ್ಗೆ ಅಥವಾ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಯಾಕೆ ಈ ಥರ ದೇಶಿ ತಳಿಗಳನ್ನ ಅಭಿವೃದ್ಧಿ ಮಾಡಬಾರ್ದು, ಮುಂದೆ 5ನೇ ಥರ ನಾವು ಯಾಕೆ ಡೆವಲಪ್ಮೆಂಟ್ ಮಾಡಿ ಇಡೀ ಪ್ರಪಂಚ ನಮ್ಮ ದೇಶ ಎಲ್ಲ ಸುತ್ತಿದ್ರು 36 ತಳಿ ಇರ್ಬೇಕಾರೆ ಒಂದೇ ಸ್ಥಳದಲ್ಲಿ ಅಷ್ಟು ಹಸುಗಳು ಯಾಕೆ ನೋಡಬಾರ್ದು, ಆ ತಳಿಗಳು ನಾವು ಯಾಕೆ ಅಭಿವೃದ್ಧಿ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈಗ ನಾವು ಅದೊಂದು ಪ್ರಯತ್ನ ಮಾಡಿ ಈಗ ಕಳೆದ 12 ವರ್ಷಗಳಿಂದ ಪ್ರಯತ್ನ ಮಾಡಿ ಪ್ರಸ್ತುತ ಈಗ ನಮ್ಮ ಹತ್ರ ನಾಟಿ ಹಸುಗಳಲ್ಲಿ ಒಂದು 30 ದೇಶಿ ತಳಿ ಇವತ್ತು ಇಲ್ಲಿ ನಮ್ಮ ಗೋಶಾಲೆಯಲ್ಲಿ ನೀವು ಬಂದರೆ ನೋಡ್ಬೋದು. ಎಮ್ಮೆಗಳಲ್ಲೂ ಒಂದು 6 ತಳಿ ಒಂದು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಮುಂದಿನ ಜನ್ರೇಷನ್ಗೆ ಆಗಲಿ ಅಂತ. ಮತ್ತು ನಮ್ಮದ್ರಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಬರೋ ಅಂಥ ಹಾಲನ್ನ ಇಲ್ಲೇ ನಮ್ಮ ಸುತ್ತಮುತ್ತ ಒಂದು 5-6 ಕಿಲೋಮೀಟ್ರಲ್ಲಿರೋರಿಗೆ ಹಾಲು ಡೆಲಿವರಿ ಕೊಡ್ತಾಯಿದ್ದೀವಿ. ಕೆಲವ್ರು ಖುದ್ದಾಗ ಅವರೇ ಬಂದು ಯಾವ ಹಸು ಬೇಕು ಯಾವ ತಳಿ ಬೇಕು ಅವರೇ ಕರೆಸ್ಕೊಂಡು ಹೋಗ್ಬೋದು. ಬೆಳಗ್ಗೆ ಹಾಲು ಕರಿಬೇಕಾರೆ, ಮಧ್ಯಾಹ್ನ ಕರಿಬೇಕಾರೆ. ಕೆಲವು ರಾಜಾಜಿನಗರ, ಮಲ್ಲೇಶ್ವರಮ್ಮು, ಯಶವಂತಪುರ, ಸುಮಾರು ಸಿಟಿಗಳ ಕಡೆಯಿಂದ HSR ಲೇಔಟು, ಕೋರಮಂಗಲ ಬಂದು ಅವರೇ ಕೆಲವು ಬೆಳಗ್ಗೆ ಮಧ್ಯಾಹ್ನ ನೀವು ನೋಡ್ಬೋದು. ಆಮೇಲೆ ನಮ್ಮಲ್ಲಿ ಗೋಶಾಲೆಯಲ್ಲಿ ಸುಮಾರು ಒಂದು ಕಸಾಯಿಖಾನೆಗೆ ಹೋಗಿರೋಂಥದ್ದು ಒಂದು 210 ಹಸುಗಳು ತಂದು ಸ್ಟೇಷನಿಂದ ಆಗಲಿ ಗಂಡು ಕರುಗಳು ಅಥವಾ ಈ ಸಾಕಾಗದಿರೋ ನಾನ್ ಪ್ರೆಗ್ನೆಂಟ್ ಇರುವಂಥವು ಎಲ್ಲ ತಂದು ಬಿಟ್ಟಿದ್ದಾರೆ. ಅದೆಲ್ಲ ಸೇರಿಸಿ ಇವತ್ತು ಒಂದು 500 ಸಂಖ್ಯೆಗೂ ಅಧಿಕ ಆಗಿದೆ. ಆದರೂ ನಾವು ಸಿಟಿನಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ. ದಿನಕ್ಕೆ ಬಂದು ಏನಿಲ್ಲ ಅಂದ್ರೂ ಒಂದು ಟ್ರಕ್ಕು ಹುಲ್ಲು ಬೇಕು. ಒಣ ಹುಲ್ಲಿದ್ರೂ ಒಂದು ಕ್ಯಾಂಟ್ರ್ ಹುಲ್ಲು ತಗೊಳುತ್ತೆ. ಹಸಿ ಹುಲ್ಲು ದಿನಕ್ಕೆ ಒಂದು 4-5 ಟನ್ ಹಸಿ ಹುಲ್ಲು ಬೇಕು. ಮತ್ತು ನಾವೇ ಏನು ಮಾಡಿದ್ದೀವಿ ಅಂದರೆ ನಮ್ಮ ಹಸುಗಳು ಫೀಡ್ಗೆ ನಾವೆಲ್ಲೂ ತಗೊತಾ ಇಲ್ಲ, ನಾವೇ ಸಿದ್ಧಪಡಿಸ್ತಾ ಇದ್ದೀವಿ. ಏನಂದರೆ ನಮ್ಮ ತಮಿಳ್ನಾಡಲ್ಲಿ ನಮ್ಮ ಪರಿಚಯ ಇರೋರು ಒಬ್ಬರು ಇದ್ದಿದ್ದಾರೆ, ಅವ್ರ ಹತ್ರದಿಂದ ನಾವು ಅವ್ರಿಗೆ ಬಂದು ಈ ಕಡಲೆ ಪಪ್ಪು ಮಾಡ್ತಾರೆ, ಅದು ಒಟ್ಟು ಬರುತ್ತೆ, ಸಿಪ್ಪೆನೂ ಪೌಡ್ರು, ಅದೊಂದು ವೆರೈಟಿ. ಮತ್ತು ಹೆಸರು ಕಾಳ್ದು ಅವ್ರದ್ದೊಂದು ಮಿಲ್ಲಿದೆ, ಹೆಸರು ಕಾಳು ನುಚ್ಚು. ಅದ್ರ ಜೊತೆಗೆ ನಾವು ವಿಶೇಷವಾಗಿ ದೇಸಿ ಹಸುಗಳಾಗಿರೋದ್ರಿಂದ ನಮ್ಮದೇ ಎತ್ತಿನ ಗಾಣ ಇರೋದ್ರಿಂದ ಕಡಲೆಕಾಯಿ ಹಿಂಡಿ ಮತ್ತು ಇದ್ರ ಜೊತೆಗೆ ನಾವು ಹತ್ತಿ ಹಿಂಡಿ ತರಿಸ್ಕೊತೀವಿ. ಯಾಕಂದರೆ ಗಿರ್ ಹಸುಗಳಿರೋದ್ರಿಂದ ಆ ಉತ್ತರ ಭಾರತದಾಗಿರೋದ್ರಿಂದ ಹತ್ತಿ ಹಿಂಡಿ ಕೊಟ್ಟರೆ ಅದಕ್ಕೆ ಚೆನ್ನಾಗಿ ಅಲ್ಲಿರೋ ವಾತಾವರಣಕ್ಕೂ ನಮಗೂ ಚೆನ್ನಾಗಿ ಸೆಟ್ ಆಗ್ತವೆ. ಅಲ್ಲಿ ತಿಂದು ಬದುಕ್ಬಿಟ್ಟಿರ್ತಾವೆ ಪಾಪ. ನಾವೇನಾಗ್ತೀವಿ, ಕೆಲವ್ರು ಗಿರ್ ಹಸುಗಳು ತಗೊಂಬಂದು ಸಾಕ್ಬಿಡ್ತೀವಿ, ಅಲ್ಲಿ ಯಥೇಚ್ಛವಾಗಿ ಹಾಲು ಬರ್ತಾಯಿತ್ತು, ಇಲ್ಲಿ ಬರ್ತಾಯಿಲ್ಲ, ಕನ್ಸೀವ್ ಆಗ್ತಾಯಿಲ್ಲ, ಕರುಗಳಾಗ್ತಾಯಿಲ್ಲ ಅನ್ನೋದೆಲ್ಲ ಕೆಲವ್ರಿಗೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಅಲ್ಲಿ ಯಾವ ರೀತಿ ವೈವಿಧ್ಯಮಯ ಆಹಾರ ಸಿಗುತ್ತೋ ಆ ರೀತಿ ನಾವು ಇಲ್ಲೂ ನಮ್ಮ ಗೋಶಾಲೆನಲ್ಲಿ ಕೊಟ್ಟರೆ ಇಲ್ಲೂ ನಾವು ಅದನ್ನ ಅಭ್ಯಾಸ ಮಾಡಿದ್ರೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಯಾವ ಪ್ರದೇಶದಲ್ಲಿ ದೇಶಿ ತಳಿ ಎಲ್ಲೇ ಇದ್ರೂ ನಾವು ಆ ಹವಾಮಾನಕ್ಕೆ ಹೊಂದ್ಕೊಳ್ತತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ವಾರ ಕಷ್ಟ ಇರುತ್ತೆ ಪಾಪ, ಬೇರೆ ಕ್ಲೈಮೇಟಿಂದ ಬಂದಿರ್ತವೆ. ಒಂದು ವಾರ ಮೇವು ನೀರು ಹೊಂದ್ಕೊಂಡ್ಬಿಟ್ರೆ ಮತ್ತು ಅವು ಲೈಫ್ ಲಾಂಗ್ ಏನೂ ಆಗೋಲ್ಲ. ಆ ರೀತಿ ಒಂದು ವಿಶೇಷ. ಒಂದೊಂದೇ ತಳಿಗಳು ನೀವು ನೋಡ್ಕೊಂಬರ್ಬೋದು. ನಮ್ಮ ತಳಿಗಳಲ್ಲಿ ವಿಭಿನ್ನವಾದ ತಳಿಗಳಿದ್ದಾವೆ. ಹಲವಾರು ರಾಜ್ಯಗಳಿಂದ ತೊಗೊಂಬಂದಿದ್ದೀವಿ. ಅಲ್ಲಿರೋ ವೈದ್ಯರನ್ನ ಹೋಗಿ ಸಂಪರ್ಕ ಮಾಡಿ ಸ್ಥಳೀಯರನ್ನ ಮಾತಾಡಿಸಿ ಬ್ರೀಡ್ ಶುದ್ಧ ಇದೆಯೋ ಇಲ್ಲೋ ಸರ್ಟಿಫಿಕೇಟ್ ಮಾಡಿಸಿ ಅವ್ರ ಹತ್ರದಿಂದ ತೊಗೊಂಬಂದು ನಾವು ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಈಗ ನಮ್ಮ ಬೇಗೂರಲ್ಲಿ ಎಲ್ಲ ಏನಪ್ಪ ಪಕ್ಕದಲ್ಲೆಲ್ಲ ಅಪಾರ್ಟ್ಮೆಂಟ್ ಇದೆ, ನೀನೇನಪ್ಪ ಇನ್ನೂ ಹಸು ಸಾಕ್ತಾಯಿದ್ಯಾ, ಬೆಲೆ ನೋಡ್ರೆ ಎಕರೆ 25ರಿಂದ 30 ಕೋಟಿ ಹೋಗ್ತಾಯಿದೆ, ಏನು ಹುಚ್ಚು ನೀನು ಬೇರೆ ಹಸುಗಳಿಗೆ ಕೊಂಡಿದ್ಯಾ, ನೀನು ಬಿಲ್ಡಿಂಗ್ ಕೊಟ್ಬಿಟ್ಟು ಮನೇಲಿ ಕೂತ್ಕೊಂಬೋದಲ್ಲ, ಒಳ್ಳೆ ಅಪಾರ್ಟ್ಮೆಂಟ್ ಜಡಿ ಕೊಡು, ಬಾಡಿಗೆ ಬರುತ್ತೆ ಅಂತೆಲ್ಲ ಸುಮಾರು ಜನ ಬಂದು ಬಿಲ್ಡರ್ಸು ಡೆವಲಪರ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ ದುಡ್ಡು ಇವತ್ತಿರತ್ತೆ ಹೋಗುತ್ತೆ, ನಮ್ಮ ದೇಶಿ ತಳಿ ಉಳಿಸ್ಬೇಕು. ಸಿಟಿ ಮಾರ್ಗ ಮಧ್ಯೆ ಇದ್ದರೆ 10 ಜನಕ್ಕೂ ಗೊತ್ತಾಗುತ್ತೆ. ಈಗ ನಾನು ಇಲ್ಲಿಂದ ಹೋಗಿ 100 ಕಿಲೋಮೀಟರ್ ಫಾರ್ಮ್ ಹೌಸ್ ಮಾಡ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ನಾನು ಪ್ರತಿನಿತ್ಯ ಅಲ್ಲಿ ಇರಬೇಕು, ಆ ಸೇವೆ ಹಸುಗಳು ಮಾಡಬೇಕು. ಮತ್ತು ನಾವು ಇಲ್ದಿರ ಬರೀ ಕೆಲಸದವ್ರು ಇಟ್ಕೊಂಡು ಎಲ್ಲೋ ಇಟ್ಬಿಟ್ಟು 200 ಹಸು ಇದೆ 300 ಹಸು ಇದೆ ಅಂದರೆ ಆಗೋಲ್ಲ. ನಾನು ಪ್ರತಿನಿತ್ಯ ನನ್ನ ರೂಟೀನೇ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ಬಂದು ನಮ್ಮ ಕೆಲಸವ್ರ ಜೊತೆ ಹಸುಗಳು ನೋಡಿ ಬೆಳಗಿಂದ 8:30 ತನಕ ಇಲ್ಲೇ ಇರ್ತೀನಿ. ಬಂದು ಪ್ರತಿಯೊಂದು ತಳಿ ನೋಡಿ ಯಾವ ರೀತಿ ಹಾಲು ಕರೀತಾರೆ, ಏನು ಕ್ಲೀನಿಂಗ್ ಇದೆಯಾ, ಹುಷಾರಿದೆಯೋ ಇಲ್ಲೋ ಒಂದು ರೌಂಡು. ನಾವು ಓನರ್ ಇದ್ದರೆ ಕೆಲಸದವರು ಸ್ವಲ್ಪ ಹುಷಾರಾಗಿ ಎಚ್ಚೆತ್ಕೊಂಡು ಕೆಲಸಗಳು ಮಾಡ್ತಾ ಇರ್ತಾರೆ. ನಾವೆಲ್ಲ ಇದ್ರೆ ಏನಾಗ್ತದೆ, ಅವ್ರು ಕೆಲಸ ಮಾಡಿದ್ರು ಇಲ್ದಿದ್ರೆ ಇಲ್ಲ, ಹಾಳು ಮಾಡಿದ ಹಾಳೆ ಅಂತ ಗಾದೆನೇ ಇದೆ. ಅದರಿಂದ ನಾವು ಯಾರೇ ಹಸುಗಳು ಸಾಕಿದ್ರೂ ಎಲ್ಲೇ ಆಗಲಿ ನಮ್ಮ ಸಮೀಪ ಅಥವಾ ನಾವು ಹೋಗಿ ಡೈಲಿ ಒಂದು ರೌಂಡ್ 1 ಅವರ್ 2 ಅವರ್ ಅದ್ರ ಬಗ್ಗೆ ನೋಡೋವಂಥ ಜಾಗ ಇದ್ದರೆ ಮಾತ್ರ ನಾವು ಹಸುಗಳು ಸಾಕೋಕೆ ಅದೊಂದು ನಾನು ಮಾಹಿತಿ ಕೊಡ್ತೀನಿ. ಮತ್ತು ಈಗ ನೋಡಿ ಇಲ್ಲಿ ನಮ್ಮದು ಮೈನ್ ರೋಡಲ್ಲೇ ಇರೋದು ಬೇಗೂರು ಪೋಸ್ಟ್ ಆಫೀಸು. ಇಲ್ಲಿ ಅಡಿನೇ ಇವಾಗ ಚದರ ಅಡಿ 6ರಿಂದ 8 ಸಾವಿರ ರೂಪಾಯಿ ಹೋಗ್ತಾಯಿದೆ.
ಇಂಥ ಜಾಗದಲ್ಲಿ ನಮ್ಮ ತಾತ ನಮ್ಮ ತಾತ ಅಂದ್ಕೊಳ್ಳಿ 1962ರಲ್ಲಿ ತಗೊಂಡಿರೋಂಥ ಜಾಗ ಇದು 5 ಎಕರೆ. ಇನ್ನು ಇದುವರೆಗೂ ನಮ್ಮ ತಂದೆಯವರು ಯಾರೂ ಮಾರಾಟ ಮಾಡಿಲ್ಲ, ಉಳಿಸ್ಕೊಂಬಂದಿದ್ದಾರೆ. ಅದೇ ರೀತಿ ನಾವು ಇದನ್ನ ದೇಶಿ ತಳಿ ಅಭಿವೃದ್ಧಿ ಮಾಡೋಣ ಅಂಥೇಳಿ ಈ ಒಂದು ಜಾಗದಲ್ಲಿ 1 ಎಕರೆ ಶೆಡ್ಡಲ್ಲಿ ಈಗ ಹಸುಗಳಿಗೆ ಸಾಕಿದ್ದೀವಿ. ಹಿಂದ್ಗಡೆ ಒಂದು 4 ಎಕರೆ ಹುಲ್ಲು ಸೊಪ್ಪು ತರಕಾರಿ ಮನೆಗೆ ಬೇಕಾಗಿರುವಂಥ ಆರ್ಗ್ಯಾನಿಕ್ ಬೆಳ್ಕೊತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ನಮ್ದು ಇಷ್ಟು ಶೆಡ್ ಇರಲಿಲ್ಲ. ಮನೆಗೆ ಅಂತಂದಾಗ ಈಗ ಮನೆ ಹತ್ರನೂ ಶೆಡ್ಗಳಿದೆ, ನೀವು ನೋಡ್ಬೋದು. ಮುಂಚೆ ಮಾಡಿದ್ದು ಸುಮ್ಮನೆ ಮನೆ ಹತ್ರ ಮೆಟ್ಲ ಹತ್ರ ಒಂದು 10 ಹಸು ಕಟ್ಟಂಗೆ ಮಾಡಿದ್ದೆ. ಹಸುಗಳು ಜಾಸ್ತಿ ಆಗ್ತಾ ಅಲ್ಲಿ ಮನೆ ಪಕ್ಕದಲ್ಲೇ ಒಂದು 7-8 ಸೈಟ್ಗಳು ತಗೊಂಡು ಅಲ್ಲಲ್ಲೇ ಪಾರ್ಟಿಷನ್ ಥರ ಮಾಡಿ ಅಲ್ಲೊಂದು 200 ಹಸು ಆಯಿತು. ಇನ್ನೂ ಎಕ್ಸ್ಟ್ರಾ ಆಯ್ತು ಅಂತೇಳಿ ಮತ್ತು ಕಸಾಯಿಖಾನೆಯಿಂದ ಬಂದು ಒಂದು 200 ಹಸುಗಳು ಸ್ಥಳ ಇಲ್ಲ ಅಂತೇಳಿ ಇಲ್ಲೆಲ್ಲ ಬರೀ ತೋಟ ಐತೆ, ಎಲ್ಲ ಮರಗಳು ಕಟ್ಟಾಕಿದ್ವಿ. ಆವಾಗ ಹಿಂದ್ಗಡೆ ನಮ್ಮದು ಹಳೆ ಶೆಡ್ ಸ್ಟಾರ್ಟ್ ಮಾಡಿದ್ವು 4 ವರ್ಷದಿಂದ. ಅದು ಭರ್ತಿ ಆಗೋಯ್ತು. ಸರಿ, ಇನ್ನು ನೆಕ್ಸ್ಟ್ ಇನ್ನೂ ಬಾಗಬೇಕಲ್ಲ, ಆಗ್ತಾ ನಿಧಾನಕ್ಕೆ ಮಾಡ್ತಾ ಈ ಲೆವೆಲ್ ಬಂದಿದೆ ಇವತ್ತು ನಮ್ಮ ಗೋಶಾಲೆ. ಇದು ನಮ್ಮ ಬೇಗೂರು ಪೋಸ್ಟ್ ಆಫೀಸು. ಈ ಮುಂದೆ ಕಾಣೋ ಬಿಲ್ಡಿಂಗ್ಗೆ 100 ಮೀಟ್ರೇ ಆಗೋದು. ಅಲ್ಲಿಂದ ಮುಂದೆ ಬಂದರೆ ರಸ್ತೆ ಬಲಭಾಗದಲ್ಲೇ ನಮ್ಮ ಗೋಶಾಲೆ ಇದೆ, ನೋಡ್ಬೋದು. ಇವತ್ತು ಮುಖ್ಯ ರಸ್ತೆಯಲ್ಲೇ ಅಡಿ 10,000 to 11,000 ರೂಪಾಯಿ ಚದರಡಿ ಹೋಗ್ತಾಯಿದೆ ರೋಡ್ಗಿರೋದು. ಒಳಗಡೆ ಇಟ್ಕೊಂಡ್ರು 5,000 ಅಡಿ, 5,000 ರೂಪಾಯಿಗಂತೂ ಏನು ಮೋಸ ಇಲ್ಲ ಸಿಟಿನಲ್ಲಿ ಇರೋದ್ರಿಂದ. ಈಗ ನೋಡಿ, ನಮ್ಮದು 1 ಎಕರೆ ಈಗ ಹಸುಗಳಿಗೆ ಒಂದು ಶೆಡ್ ಮಾಡಿದ್ದೀವಿ. ಇದು ಬಿಟ್ಟು ಹಿಂದ್ಗಡೆ ಒಂದು 4 ಎಕರೆ ತೋಟ ಮಾಡಿದ್ದೀವಿ. ಹಸುಗಳು 1-2 ಎಕರೆ ಹುಲ್ಲು ಮಾಡ್ಕೊಂಡಿದ್ದೀವಿ. ಮತ್ತು ಸಾವಯವ ಆರ್ಗ್ಯಾನಿಕ್ ಆಗಿ ಮನೆಗೆ ತರಕಾರಿ ಸೊಪ್ಪು ಮತ್ತು ನಮ್ಮಲ್ಲಿ ಬರೋವಂಥ ಗ್ರಾಹಕರಿಗಾಗಿ ಬೆಳೀತಾ ಇದ್ದೀವಿ. ನೀವು ಬಂದು ನೋಡ್ಬೋದು. ನಾಟಿ ಹಸುಗಳು ಸಾಕ್ಬೇಕಾದ್ರೆ ಏನಪ್ಪ ದೊಡ್ಡದಾಗಿ ಶೆಡ್ ಹಾಕಬೇಕು, ವಿಶಾಲವಾಗಿರಬೇಕು, ತುಂಬ ಹೈಟೆಕ್ ಆಗಿರಬೇಕು ಅನ್ನೋದೇನಿಲ್ಲ. ಕೆಳಗಡೆ ನಾವು ಇಲ್ಲಿ ಸಿಂಪಲಾಗಿ ಗಾರೆನೆಲ್ಲ ಹಾಕಿದ್ದೀವಿ. ಯಾಕೆಂದರೆ ಸ್ವಲ್ಪ ತೊಳೆಯೋದು ಇಳಿಯೋದು ಹೋಗೋರಿಗೆ ಬರೋರಿಗೆಲ್ಲ ಸ್ವಲ್ಪ ನೀಟಾಗಿರಲಿ ಅಂತ ಮಾಡಿದ್ದೀವಿ. ಯಾಕೆಂದರೆ ಬರೀ ಮಣ್ಣೆ ಇಟ್ಕೊಂಡ್ರು ಮಣ್ಣಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವು ಬಂದು ನೋಡ್ಬೋದು. ತುಂಬ ಸಿಂಪಲಾಗಿ ಶೆಡ್ ಮಾಡಿದ್ದೀವಿ. ಏನಂದರೆ ಎಲ್ಲ ಓಪನಾಗಿ ಶೆಡ್ ಮಾಡಿದ್ದೀವಿ. ಗಾಳಿ ವಿಶಾಲವಾಗಿ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಬಿಸಿಲು ಗಾಳಿ ಯಥೇಚ್ಛವಾಗಿ ಬಿದ್ದಷ್ಟು ನಾಟಿ ಹಸುಗಳು ಒಳ್ಳೆಯದು. ಇದಕ್ಕೆ ಸುಮ್ಮನೆ ಕೂಡಾಕೊಂಡು ಶೆಡ್ಡಲ್ಲಿ ಹಾಕಿದ್ರೆ ಒಳ್ಳೇದಿಲ್ಲ. ಬೆಳಗ್ಗೆ ಇದ್ದರೆ ಡೈರೆಕ್ಟ್ ಬಿಸಿಲು ಬೀಳಬೇಕು, ಮತ್ತು ಸೂರ್ಯ ಮಧ್ಯಾಹ್ನ ಮುಳುಗಬೇಕಾದ್ರೂ ಬಿಸಿಲು ಬೀಳೋ ಥರ ನಮ್ಮ ಶೆಡ್ ಮಾಡಿದ್ದೀವಿ. ಬನ್ನಿ ಸರ್ ನೋಡೋಣ ಎಷ್ಟು ಸಿಂಪಲ್ಲಾಗಿದೆ ಅಂತ ನೋಡ್ಬೋದು. ನಮ್ಮದ್ರಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂದರೆ, ನೀವು ಸಿಂಪಲ್ಲಾಗಿ ಈ ರೀತಿ ಒಂದು 2.5 ಅಡಿ ಆಗಲ್ಲ, 2.5 ಅಡಿ 100 ಅಡಿ ಮಾಡಿದ್ದೀವಿ. ಈ ಕಡೆ 2 ಬದಿನಲ್ಲೂ ಕಂಬಿಗಳು ಮಾಡಿದ್ದೀವಿ. ಒಂದು 4 ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀವಿ. ಆ ಸ್ಟೆಪ್ ಹೋಲ್ಸಲ್ಲಿ ಸ್ವಲ್ಪ ಹುಲ್ಲಿಟ್ಟರೆ ಇಲ್ಲಿ ಭರ್ತಿ ಆಗುತ್ತೆ. ಈ ನೀರು ಕುಡಿದ್ಮೇಲೆ ನೆಕ್ಸ್ಟು ಆ ರೀತಿ ಮಾಡಿ ಡೈಲಿ ಫ್ರೆಶ್ ನೀರು ಬೆಳಗ್ಗೆ ಸಾಯಂಕಾಲ 2 ಟ್ರಿಪ್ ನೀರು ಬಿಡ್ತೀವಿ. ಮತ್ತು ಮೇವು ಅಷ್ಟೇ. ಇದರಲ್ಲೇ ಒಂದು ಟ್ರಿಪ್ ನೋಡಿ ಹಸಿ ಹುಲ್ಲು ಹಾಕ್ತೀವಿ ನಮ್ಮದೇ, ಇನ್ನೊಂದು ಟ್ರಿಪ್ ಒಣ ಹುಲ್ಲು ಹಾಕ್ತೀವಿ. ಬೂಸ ಕೊಡ್ಬೇಕಾದ್ರೂ ಇದರಲ್ಲೇ ಕೊಡ್ತೀವಿ. ಅದರಿಂದ ಏನು ಸಮಸ್ಯೆನೇ ಆಗೋಲ್ಲ. ಮತ್ತು ನೋಡಿ, ನಾವು ಇಲ್ಲಿ ಕೆಳಗಡೆ ಸಿಮೆಂಟ್ ಫ್ಲೋರಿಂಗ್ ಮಾಡಿದ್ದೀವಿ. ಸಿಮೆಂಟ್ ಫ್ಲೋರಿಂಗ್ ಮಾಡಲಿಲ್ಲ ಅಂದರೆ ಚಪ್ಪಡಿ ಇದ್ದರೆ ಚಪ್ಪಡಿ ಹಾಕ್ಕೊಬೋದು, ಅಥವಾ ಮಣ್ಣಿದ್ರೂ ಮಣ್ಣಲ್ಲೂ ಸ್ಲೋಪ್ ಮಾಡ್ಕೊಬೋದು. ಇದೇನು ಮೇಂಟೆನೆನ್ಸ್, 0 ಮೇಂಟೆನೆನ್ಸ್. ಹಸುಗಳು ನಾಟಿ ಹಸುಗಳಾಗಿರೋದ್ರಿಂದ ಯಾವ ತರಣಕ್ಕೂ ಹೊಂದ್ಕೊಳತ್ತೆ. ಸಿಂಪಲ್ಲಾಗಿ ನಾವೇ ಮಾಡ್ಕೊಂಡು ಹೋಗಿದ್ದೀವಿ ಸರ್, ಹೈಟೆಕ್ ಏನು ಮಾಡಿಲ್ಲ. ಯಾವ ರೀತಿ ಇದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಬೇಕಾದ್ರೂ ಮಾಡ್ಕೊಬೋದು, ಏನು ಸಮಸ್ಯೆ ಇಲ್ಲ ಸರ್. ನಮ್ಗೆ ಶೆಡ್ ಥರ ಏನಾದ್ರು ಮಾಹಿತಿ ಬೇಕಾದ್ರೆ ಇದು ಬಂದು ಸಂಪರ್ಕ ಮಾಡ್ಬೋದು, ನೇರವಾಗೂ ನೋಡ್ಬೋದು ನೀವು ಯಾವ ರೀತಿ ಮಾಡಬೇಕು ಅಂತ. ಇನ್ನೂ ಹೈಟೆಕ್ ಮಾಡೋರು ಬೇಕಾದ್ರೆ ಸಲಹೆನೂ ಕೊಡ್ತೀವಿ. ಇಲ್ಲ ಸಿಂಪಲ್ಲಾಗಿ ಇನ್ನೂ ಕಮ್ಮಿ ಖರ್ಚು ಬೇಕು ಅಂದರೆ ಅದರಲ್ಲೂ ಕೊಡ್ತೀವಿ ನಿಮ್ಗೆ. ಇದಕ್ಕೆ ನಾವು ಸೀಟುಗಳು ಹಾಕೋ ಬದಲು ಕಟ್ಗೆನಲ್ಲಿ ಜೋಡಿಸ್ಬಿಟ್ಟು ಗರಿಗಳು ಹಾಕಿದ್ರು ಆಯಿತು, ಅಥವಾ ಅದ್ರ ಮೇಲೆ ಒಂದು ಟಾರ್ಪಲ್ ಹಾಕ್ಕೊಂಡು ಟಾರ್ಪಲ್ ಮೇಲೆ ತೆಂಗಿನ ಗರಿಗಳು ಜೋಡಿಸಿದ್ರು ಮಾಡ್ಬೋದು ಸರ್. ಎಷ್ಟು ಸಿಂಪಲ್ ಆದರೆ ಅಷ್ಟು ಸಿಂಪಲ್ಲಾಗಿ ಮಾಡ್ಬೋದು ದೇಶಿ ಹಸುಗಳಿಗೆ. ಸುಮಾರು 4-5 ಎಕರೆ ಜಮೀನು ಇರುತ್ತೆ. ಬಂದು ಸಿಟಿನಲ್ಲಿ ಏನೋ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಏನೋ ಒಂದು ಕೆಲಸಕ್ಕೆ ಹೋಗ್ತಾರೆ ಸರ್. ಬರೀ 10,000 to 15,000 ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಟ್ಯಾಕ್ಸಿಯಿಂದ 20,000. ಒಂದು ಗ್ರಾಮೋದ್ಯೋಗ ಸೃಷ್ಟಿ ಆಗಬೇಕು. ಆ ದೃಷ್ಟಿಯಿಂದ ಒಂದು ಎತ್ತಿನ ಗಾಣ ಬೇಕಾದ್ರೂ ಮಾಡ್ಕೊಬೋದು, ಉದ್ಯೋಗ ಸೃಷ್ಟಿ ಮಾಡ್ಬೋದು. ಹಳ್ಳಿನಲ್ಲೂ ಮಾಡಿದ್ರೆ ಥರ ಒಳ್ಳೆ ಹಸುಗಳದ್ದು ಡೈರಿ ಮಾಡ್ಕೊಂಡ್ರು ನಾವು ಒಂದು 10-15 ಜನಕ್ಕೆ ಕೆಲಸ ಕೊಡ್ಬೋದು. ನಮ್ಮದ್ರಲ್ಲಿ ಒಂದು 20 ಜನಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಅವರು ಇಂಟ್ರೆಸ್ಟಿಂದ ಮಾಡ್ತಾಯಿರ್ತಾರೆ. ನಾವೆಲ್ಲ ಕೆಲಸ ಮಾಡೋ ಬದಲು ಹಸುಗೊಂದು ಗೋಸೇವೆ ಮಾಡ್ದಂಗೆ ಆಗುತ್ತೆ ಅಂತೇಳಿ ಮಾಡ್ತಾರೆ. ಇನ್ನು ಕೆಲವ್ರು ಬೇಕಾದ್ರೆ ಬರ್ಬೋದು. ಕೆಲವ್ರು ಏನು ಮಾಡ್ತಾರೆ, ಪಾಪ ಇಲ್ಲೆಲ್ಲ ಸಾಫ್ಟ್ವೇರ್ ಅವರು ಇವರು ಗೋಸೇವೆ ಅಭಿಮಾನ ಇರೋರು ಅವರೇ ಬಂದು ಒಂದು 2 ಅವರ್ ಶ್ರಮದಾನ ಥರ ಅವರೇ ಕೆಲಸ ಮಾಡ್ತಾರೆ. ನೀರು ಇಡ್ತಾರೆ, ಬೂಸ ಇಟ್ಕೊತಾರೆ. ಕೆಲವರು ಹಸುಗಳು ತೊಳೆದ್ಬಿಟ್ಟು ಹೋಗ್ತಾರೆ, ಇನ್ನು ಕೆಲವರು ಹುಲ್ಲು ಹಾಕ್ಬಿಟ್ಟು ಹೋಗ್ತಾರೆ. ಅವರು ನಿಸ್ವಾರ್ಥ ಸೇವೆಯಿಂದ ಬಂದು ಮಾಡೋರು ಇದ್ದಾರೆ. ಇದರಿಂದ ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು. ಬರೀ ಫ್ಯಾಕ್ಟ್ರಿಗಳು ಅಂತ ಹೋದರೆ ನಾಳೆ ದಿನಕ್ಕೆ ಹಾಲು ಕೂಡ ಸಿಗೋಲ್ಲ, ಮತ್ತು ವ್ಯವಸಾಯ ಮಾಡೋರು ಇರೋಲ್ಲ. ಇವತ್ತಿನ ಯುವ ರೈತರಿಗೆ ಏನು ಹೇಳ್ತೀನಿ, ಪ್ರತಿಯೊಬ್ಬರು ವ್ಯವಸಾಯ ಮಾಡೋದು ಕಲ್ತ್ಕೊಳ್ರಿ. ಏನು ನಮ್ಮ ತಂದೆ ಮಾಡ್ತಾಯಿದ್ದಾನೆ ಬಿಡಪ್ಪ, ಅದೇನು ವ್ಯವಸಾಯ ಮಾಡೋದು ಬೇಡ, ಸುಮ್ಮನೆ ಕೈ ಗಲೀಜಾಗುತ್ತೆ, ಮಣ್ಣು ಗಲೀಜಾಗ್ತದೆ, ಫ್ಯಾಕ್ಟ್ರಿಗೆ ಹೋಗ್ಬಿಡೋಣ, ಬಟ್ಟೆ ಹಾಕ್ಕೊಂಡು ಹೋಗೋಣ ಅನ್ನೋದು ಬೇಡ. ದಯವಿಟ್ಟು ಕೆಲಸ ಕಲ್ತ್ಕೊಳ್ಳಿ. ಮುಂದಿನ ದಿನ ಸಾಫ್ಟ್ವೇರ್ಗನ ಭಾಳ ಬೇಡಿಕೆ ಬರೋವಂಥದ್ದು ಏನಾದ್ರು ಇದ್ದರೆ ವ್ಯವಸಾಯ ಅಂದೆ. ಇದು ನಾವು ಏನೇ ತಿನ್ನಲಿ, ಎಷ್ಟೇ ಬೆಳೀಲಿ, ಊಟಕ್ಕೆ ಅನ್ನ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವೆಲ್ಲ ತಿಳ್ಕೊಂಡು ಪ್ರತಿಯೊಬ್ಬ ಯುವಕರಿಗೆ ದಯವಿಟ್ಟು ವ್ಯವಸಾಯ ಕಲ್ತ್ಕೊಳ್ಳಿ, ವ್ಯವಸಾಯ ಮಾಡಿ. ನಮ್ಮ ದೇಶದ ಬೆನ್ನೆಲುಬು 60 to 70% ನಮ್ಮ ದೇಶ ಏನಾದ್ರು ಇದೆ ಅಂದರೆ ಅದು ರೈತರ ಮೇಲೇ. ಅದರಿಂದ ರೈತರು ಉದ್ಯಮಿ ದೊಡ್ಡ ಉದ್ಯಮವಾಗಿ ಬೆಳಿಬೇಕು. ನಾವೆಲ್ಲ ಪ್ರತಿಯೊಬ್ಬರು ಇದರಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತ ನಾನು ಹೇಳ್ತೀನಿ ಸರ್. ಇವತ್ತು ನಮ್ಮ ಗೋಶಾಲೆಗೆ ಹಲವಾರು ಸಾಫ್ಟ್ವೇರ್ ಉದ್ಯಮಿಗಳು ಬರ್ತಾರೆ, ಕೆಲವರು CEO ಕೂಡ ಬರ್ತಾರೆ.
ಇನ್ನು ಕೆಲವರು ಮಾರ್ವಾಡಿಗಳು ಸೇಟುಗಳು ಅಂತ ಹೇಳ್ತಾರೆ, ಅವ್ರು ಪ್ರತಿಯೊಂದು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬಂದು ಒಂದು ಗೋಸೇವೆ ಥರ ಮಾಡ್ತಾರೆ. ಯಾಕೆ ಅವ್ರು ಇವತ್ತು ಅಂಗಡಿಗಳು ಅಮಾವಾಸ್ಯೆ ದಿನ ಮುಚ್ತಾರೆ ಅಂದರೆ, ನಾವು ಹಸುಗಳ್ಗೆ ನಾವು ಎಷ್ಟು ದಾನ ಮಾಡ್ತೀವಿ ಅಥವಾ ಅದಕ್ಕೆ ಮೇವು ನೀರು ಕುಡಿಸ್ತೀವಿ, ಏನು ಸೇವೆ ಮಾಡ್ತೀವಿ, ನಮ್ಗೆ ಅಭಿವೃದ್ಧಿ ಆಗಲಿ ಅಂತ ಯಶಸ್ಸು ಕೋರ್ತಾ ಇರುತ್ತೆ. ಯಾವುದಾದ್ರು ಆ ಥರ ಪ್ರಾಣಿ ಇದ್ದರೆ ಗೋವು ಒಂದೇ. ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ರು ಹೇಳಿದ್ರು, ಅವರು ಸುಮಾರು ಒಂದು ಹಲವಾರು ಬುಕ್ಗಳು ಓದಿ ಪ್ರತಿ ಭಾನುವಾರ ಬರ್ತಾರೆ, 2 ಗಂಟೆ ಗೋಶಾಲೆಯಲ್ಲಿ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ಯಾಕಣ್ಣ ನಿನ್ಗೆ ಒಳ್ಳೆ ಸಂಬಳ ಇದೆಯಲ್ಲ, 5 ಲಕ್ಷ ಇದೆ, ಯಾಕೆ ಸುಮ್ಮನೆ ನೀವು ಆರಾಮಾಗಿ ಅಲ್ಲೇ ಇರ್ಬೋದಲ್ಲ, ಯಾಕೆ ಬರ್ತಾಯಿದ್ದೀರಾ ನೀವು ಅಂದೆ. ಅವ್ರು ಹೇಳಿದ್ರು, ನೋಡಪ್ಪ ದುಡ್ಡೇ ಮುಖ್ಯ ಅಲ್ಲ, ನಮ್ಮ ಭಾರತದ ಸಂಸ್ಕೃತಿ ಪರಂಪರೆ ನಾವು ಉಳಿಸ್ಬೇಕು. ಅದರಿಂದ ಹಸು ಅನ್ನೋದು ಗೋಮಾತೆ, ಗಾವೋ ವಿಶ್ವಸ್ಯ ಮಾತರಂ, ಇದ್ರ ಮುಂದೆ ಯಾವುದೂ ಇಲ್ಲ. ಅದರಿಂದ ನನ್ನ ಕೈಲಾಗಿದ್ದು 2 ಅವರ್ ನಾನು ಸೇವೆ ಮಾಡ್ತೀನಿ, ಅದು ಶ್ರಮ ವಹಿಸಿ ಮಾಡ್ಬೇಕು, ದುಡ್ಡು ಕೊಡೋದೇನು ಮುಖ್ಯ ಅಲ್ಲ. ಬಂದು ನನ್ನ ಕೈಯಲ್ಲೇ ನಾನು ಹಸು ತೊಳೆದು ನನಗೆ ಅದು ಇದೇ ಬೇರೆ. ನನಗೆ ಆ ಥರ ಏನು ಅವರು ಹೇಳೋ ಒಂದು ಅಭಿವ್ಯಕ್ತಿ ವ್ಯಕ್ತಪಡಿಸ್ತಾರೆ ಅಂದರೆ ಅದು ಆಶ್ಚರ್ಯ ಆಗುತ್ತೆ. ನನಗೆ ಸಮಾಧಾನ ಎಲ್ಲೂ ಬರೋಲ್ಲ. ನಾನು ಸಾಫ್ಟ್ವೇರಲ್ಲಿ ಕೂತು ಎ ಸಿದಲ್ಲಿ ಎಷ್ಟೋ ಕಾಯಿಲೆಗಳು ಬರುತ್ತೆ. ಇಲ್ಲಿ ಬಂದು ಒಂದು 10 ನಿಮಿಷ ಕೂತ್ಕೊಂಡೋದ್ರೆ ನಾನು ಎಲ್ಲ ಮರೆತು ಹೋಗ್ತೀನಿ. ಆ ಒಂದು ಪವರ್ ಇಲ್ಲಿದೆ, ಪಾಸಿಟಿವ್ ಎನರ್ಜಿ ಇದೆ ಈ ಗೋಶಾಲೆನಲ್ಲಿ ಅಂತೇಳಿ ಸಲಹೆ ಕೊಟ್ಟರು ಸರ್. ಇವತ್ತು ನಮ್ಮ ಗೋಶಾಲೆನಲ್ಲಿ ಪ್ರತಿನಿತ್ಯ ಒಂದು 500 ಲೀಟ್ರ್ ಹಾಲು ಉತ್ಪತ್ತಿ ಆಗ್ತಾಯಿದೆ ಸರ್. ಆ 500 ಲೀಟ್ರ್ ಹಾಲಲ್ಲಿ ಒಂದು 400 ಲೀಟ್ರ್ ಇಲ್ಲೇ ಸ್ಥಳೀಯವಾಗೇ ಬಂದು ತಗೊಂಡು ಹೋಗ್ತಾರೆ. ಲೀಟ್ರ್ 110 ರೂಪಾಯಿಗೆ ಮಾರಾಟ ಆಗ್ತಾಯಿದೆ. ಎಮ್ಮೆ ಹಾಲು ಬಂದು 130 ರೂಪಾಯಿಗೆ ಸೇಲ್ ಆಗ್ತಾಯಿದೆ ಸರ್. ಜನಪ್ಪ ಬೆಂಗಳೂರಿನಲ್ಲಿ ಇಷ್ಟೊಂದು ಹಸುಗಳು ಕಟ್ಕೊಂಡ್ಬಿಟ್ಟಿದ್ಯಾ, ನೀನು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ಯಾ ಏನು ಅಂತ ಎಲ್ಲರಿಗೂ ಅನುಮಾನ ಬಂದಿರ್ಬೋದು. ನೋಡಿ, ದಿನಕ್ಕೆ ಈ ಥರ ಒಂದು ಬೊಲೆರೋ ಜೀಪಲ್ಲಿ ನಮ್ಮ ಮಹೀಂದ್ರ ವೆಹಿಕಲ್ ಇದು ಮಂಡ್ಯದಿಂದ ನಮ್ಮ ಸ್ನೇಹಿತರು ಕೃಷ್ಣಗೌಡರು ಅಂತಿದ್ದಾರೆ. ಅವರು ದೊಡ್ಡ ಬೈರ್ನೆಲ್ಲೂ ಕೈಯಲ್ಲಿ ಬಡ್ದಿರೋವಂಥದ್ದು ಸಾವಯವವಾಗಿ ಬೆಳೆದಿರೋವಂಥ ಹುಲ್ಲನ್ನ ಅಲ್ಲಿಂದ ನಮ್ಮ ಗೋಶಾಲೆ ಕಳಿಸ್ಕೊಡ್ತಾರೆ. ಅವರು ಡೈಲಿ ನೋಡಿ ಈ ಥರ ಒಂದು ಲೋಡ್ ಹುಲ್ಲು ಕಳಿಸ್ತಾರೆ, ಮತ್ತು ಹಸಿ ಹುಲ್ಲು ಒಂದು ಲೋಡ್ ಆಗುತ್ತೆ. ಅದೇ 500 ಹಸು ನೀವು HF ಜರ್ಸಿಗಳು ಇಟ್ಟಿದ್ರೆ ಈ ಥರ ಒಂದು 5 ಗಾಡಿ ಹುಲ್ಲುಗಳು ಹಾಕಿದ್ರು ಸಾಕಾಗ್ತಾ ಇರಲಿಲ್ಲ. ಬರೀ ಭತ್ತದ ಹುಲ್ಲು ಒಂದು ಲೋಡ್ ಹಾಕ್ತೀವಿ, ಇದು ಬಿಟ್ಟರೆ ಬರೀ ಹಸಿ ಹುಲ್ಲಲ್ಲಿ ಈ ಥರ ಒಂದು ಗಾಡಿ ಹಾಕಿ ನಮ್ಮ ಫಾರ್ಮಲ್ಲಿರೋ ಗೋಶಾಲೆಗಳಿಗಿರೋ ಎಲ್ಲ ಹಸುಗಳಿಗೂ ಮೇಂಟೈನ್ ಮಾಡ್ತಾಯಿದ್ವಿ. ನೋಡಿ, ನಮ್ಮ ಗೋಶಾಲೆಯಲ್ಲಿ ಕರೆಯೋಂಥ ಹಾಲನ್ನ ನಾವು ಪ್ರತಿನಿತ್ಯ ನಮಗೆ ಬೆಳಗ್ಗೆ ಒಂದು 300 ಲೀಟ್ರು, ಸಂಜೆ ಒಂದು 260-270 ಲೀಟ್ರ್ ಹಾಲು ಆಗ್ತಾಯಿದೆ. ಹಾಲು ಬಂದು ನಾವು ಈ ಥರ ಒಂದು BMC ಮಿಷಿನ್ ಇಟ್ಕೊಂಡಿದ್ದೀವಿ. ಕರೆದಿದ್ದೆಲ್ಲ BMC ಮಿಷಿನಲ್ಲಿ ಹಾಕ್ಕೊಂಡು ಒಂದು 2 ಅವರ್ ಕೂಲಿಂಗ್ ಮಾಡಿ ಅದೊಂದು 4 ಡಿಗ್ರಿ ಬರೋ ತನಕ ಕೂಲಿಂಗ್ ಮಾಡ್ತೀವಿ. ಕೂಲಿಂಗ್ ಮಾಡಿದ್ಮೇಲೆ ಇದರಲ್ಲಿ ಪ್ಯಾಕಿಂಗ್ ಮಾಡಿ ಈ ಥರ ಪ್ಯಾಕ್ ಮಾಡ್ತೀವಿ, 1 ಲೀಟ್ರದ್ದು, ಅರ್ಧ ಲೀಟ್ರದ್ದು. ನಮ್ಮ ಸುತ್ತಮುತ್ತಲಿರೋ ಗ್ರಾಹಕರು ಕೊಡಲಿಕ್ಕೆ ಇದು ಒಂದು ಅನುಕೂಲ. ದಿನನಿತ್ಯ ಏನು ಮಾಡ್ತೀವಿ ಅಂದರೆ, ಒಂದು ನಮ್ಗೆ ಈಗ ಪ್ರೆಸೆಂಟ್ ಒಂದು 500 ಲೀಟ್ರ್ ಹತ್ತತ್ರ ಈಗ ಇದೆ. 500 ಲೀಟ್ರಲ್ಲಿ ಒಂದು 450 ಲೀಟ್ರ್ ನಾವು ಪ್ರತಿನಿತ್ಯ ಹಾಲು ಭಾಳ ಬೇಡಿಕೆ ಇರೋದ್ರಿಂದ 100-110 ರೂಪಾಯಿ ಥರ ಹೋಮ್ ಡೆಲಿವರಿ ಮಾಡ್ತಾಯಿದ್ದೀವಿ. ಮತ್ತು ಒಂದು 50-60 ಲೀಟ್ರ್ ಹಾಲು ಕಾಯಿಸಿ ಮೊಸರು ಮಾಡಿ ಉಳಿಕೆ ಅದನ್ನು ತುಪ್ಪ ಮಾಡ್ತಾಯಿದ್ವಿ. ಯಾಕೆಂದರೆ ತುಪ್ಪ ಬೆಣ್ಣೆಗೆ ಸಹ ಬೇಡಿಕೆ ಜಾಸ್ತಿ ಇದೆ ನಮ್ಮಲ್ಲಿ. ತುಪ್ಪ 2,500-3,000 ತನಕ ಮಾರಾಟ ಮಾಡ್ತಾಯಿದ್ದೀವಿ. ಬೆಣ್ಣೆ 2,000 ರೂಪಾಯಿಗೆ ಹೋಗ್ತಾಯಿದೆ. ಆದ್ದರಿಂದ ಅದು ನಾಟಿ ಹಸುಗಳು ಸಾಕೋದ್ರಿಂದ ನಮಗೆ ಒಳ್ಳೆ ಲಾಭ ಇದೆ. ಇದರಿಂದ ಏನು ಲಾಸ್ ಇಲ್ಲ. ಮತ್ತು ಸಗಣಿಯಿಂದ ನೋಡ್ಬೋದು ನೀವು, ಬರೀ 1 kg ಸಗಣಿಯಿಂದನೇ ಬೆರಣಿನಲ್ಲೇ 50 ರೂಪಾಯಿ ಬಂದ್ಬಿಡುತ್ತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಇದೊಂದು ರೈತರಿಗೆ ವರದಾನ. HF ಬರೀ 50 ಲೀಟ್ರ್ 30 ಲೀಟ್ರ್ ಕರೆಯೋ ದೃಷ್ಟಿ ಬಿಟ್ಬಿಟ್ಟು ಈ ರೀತಿ ದೇಸಿ ತಳಿ ಸಾಕಿ ಪ್ರತಿಯೊಬ್ಬರು ಲಾಭದಾಯಕವಾಗಿ ಉದ್ದಿಮೆ ಆರಂಭಿಸಿ, ಯುವ ರೈತರಿಗೆ ಈ ರೀತಿ ಹೈನುಗಾರಿಕೆಗೆ ಬನ್ನಿ, ಒಳ್ಳೆ ಪ್ರಾಫಿಟ್ ಇದೆ. ಪ್ರತಿಯೊಬ್ಬರು ದೇಸಿ ತಳಿ ಸಾಕಿ ಸಂರಕ್ಷಿಸಿ ಸರ್. ಈ ರೀತಿ ಅರ್ಧ ಲೀಟ್ರ್ ಪ್ಯಾಕೆಟ್ ಸಹ ಮಾಡ್ತೀವಿ, 1 ಲೀಟ್ರ್ ಪ್ಯಾಕ್ ಸಹ ಮಾಡ್ಬೋದು ನಾವು. ಇದು 1 ಲೀಟ್ರ್ ಹಾಲು, 1 ಲೀಟ್ರು ಅರ್ಧ ಲೀಟ್ರು 2 ಪೌಚ್ ಮಾಡಿ ಈ ರೀತಿ ಗ್ರಾಹಕರು ಕೊಡ್ತೀವಿ. ಇದೇ ಮಿಷಿನು ನೋಡಿ, BMCಗೆ ಬಂದು ನೋಡ್ಬೋದು ಹಾಲು. ನಾವು ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಏನೂ ಮಾಡಲ್ಲ. ಬರೀ ಕೂಲಿಂಗ್ ರೊಟೇಟ್ ಆಗ್ತಾ ಇರ್ತದೆ. ಹಾಲು ಕರೆದಾಗ 32 ಡಿಗ್ರಿ ಇರುತ್ತೆ. ಅದನ್ನು 4 ಡಿಗ್ರಿ ಸೆಲ್ಸಿಯಸ್ ಇಳಿಸಿದ್ರೆ ಅದು ಹಾಲು ಲೈಫ್ ಜಾಸ್ತಿ ಬರುತ್ತೆ, ಒಂದು 6-8 ಅವರ್ ಬರುತ್ತೆ. ಈಗ ನಮ್ಮ ಹುಡುಗರು ತೊಗೊಂಡೋಗಿ ಸಪ್ಲೈ ಮಾಡೋಕ್ಕೆ 3 ಅವರ್ 4 ಅವರ್ ಲೇಟ್ ಮಾಡಿದ್ರು ಅದು ಸಪ್ಲೈ ಆಗುತ್ತೆ. ಏನು ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಹಾಲು ಈ ರೀತಿ ಇದ್ದರೆ. ಅದರಿಂದ ನಾವು ಈ ರೀತಿ ಕೂಲಿಂಗ್ ಮಾಡಿ ಮಿಷಿನ್ ಪ್ಯಾಕ್ ಮಾಡ್ತೀವಿ. ಕೆಲವೊಂದು ಸತಿ ಕೂಲಿಂಗ್ ಮಾಡಿದಿರೋ ಡೈರೆಕ್ಟ್ ಹಾಲು ಕರೆದಿದ್ರಲ್ಲಿ ಹಾಕ್ತೀವಿ, ಹಂಗೆ ಪ್ಯಾಕ್ ಸಹ ಮಾಡಿಕೊಡ್ತೀವಿ. ಅಂದರೆ ಅದೊಂದು 6 ಅವರ್ ಒಳಗಡೆ ಬಳಕೆ ಮಾಡಬೇಕಾಗ್ತದೆ. ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ, ಹೈಜೀನ್ ಆಗಿರುತ್ತೆ. ಈ ರೀತಿ ಪ್ಯಾಕ್ ಮಾಡಿ ನಾವು ಮಿಷಿನಿಂದ ಸಪ್ಲೈ ಮಾಡ್ತೀವಿ ಸರ್.